Hello everyone, welcome to Navras Maths Tutorials, exercise number 11.2, first question. ನೋಡಿ ಏನು ಕೊಟ್ಟಿದ್ದಾರೆ, which of the following are in inverse proportion ಅಂತ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಒಂದು 5 questions ಕೊಟ್ಟಿದ್ದಾರೆ. ಫಸ್ಟ್ ಒನ್ ಓದೋಣ. ಫಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ, the number of workers on a job and the time to complete the job ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನಿದೆ, ಒಂದು ವರ್ಕರ್ಸ್, ಇನ್ನೊಂದು ಟೈಮ್ ಇದೆ. ಸೊ ಡೈರೆಕ್ಟ್ ಪ್ರಪೋರ್ಷನ್ ಅಂತಂದ್ರೆ ಎಕ್ಸ್, ಸಪೋಸ್ ಇದೆ ಎಕ್ಸ್ ಅಂತ ಇಟ್ಕೊಳ್ಳೋಣ, ಇದು ವೈ ಅಂತ ಇಟ್ಕೊಂಡ್ರೆ, ಓಕೆ, ಎಕ್ಸ್ ಇನ್ಕ್ರೀಸ್ ಆದಂಗಲ್ಲ ವೈ ಕೂಡ ಇನ್ಕ್ರೀಸ್ ಆದ್ರೆ ವಿತ್ ಸೇಮ್ ರೇಷಿಯೋ ಅದನ್ನ ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂತ ಕರಿತೀವಿ. ಒಂದ್ ವೇಳೆ ಎಕ್ಸ್ ಇನ್ಕ್ರೀಸ್ ಆಗಿ ವೈ ಡಿಕ್ರೀಸ್ ಆದ್ರೆ ಏನಂತ ಕರಿತೀವಿ, ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆ, ಎಕ್ಸ್ ಡಿಕ್ರೀಸ್ ಆಗಿ ವೈ ಇನ್ಕ್ರೀಸ್ ಆದ್ರೂ ಕೂಡ ಇದು ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆ, ಸೇಮ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ವರ್ಕರ್ಸ್ ಆನ್ ಎ ಜಾಬ್ ಅಂದ್ರೆ ಟೈಮ್ ಟು ಕಂಪ್ಲೀಟ್ ದ ಜಾಬ್ ಅಂತ ಕೊಟ್ಟಿದಾರಲ್ವಾ. ನೋಡಿ, ವರ್ಕರ್ಸ್ ಫಾರ್ ಎಕ್ಸಾಂಪಲ್ 20 ಮೆಂಬರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಒನ್ ಡೇ ನಲ್ಲಿ ಕಂಪ್ಲೀಟ್ ಮಾಡ್ತಾರೆ ಜಾಬ್, ಯಾವುದೇ ಜಾಬ್ ಆಗಿರ್ಬೋದು, ಬಿಲ್ಡಿಂಗ್ ವಾಲ್ ಆಗಿರ್ಬೋದು, ಏನೇ ಆಗಿರ್ಬೋದು. ಓಕೆ, ಈಗ ಅದೇ ವರ್ಕರ್ಸ್ ನಾವು ಬರೀ 10 ಮೆಂಬರ್ಸ್ ಇಟ್ಟಿವಪ್ಪ, ಇಟ್ರೆ ಏನಾಗುತ್ತೆ, ಟೈಮ್ ಎಷ್ಟಾಗತ್ತೆ, 2 days ಆಗ್ಬೋದು. ಒನ್ ಡೇ ನಲ್ಲಿ ಅಂದ್ರೆ 20 ಮೆಂಬರ್ಸ್ ಇದ್ರೆ ಕಂಪ್ಲೀಟ್ ಮಾಡ್ಬಿಡ್ತಿದ್ವಿ. ಓಕೆ, 10 ಮೆಂಬರ್ಸ್ ಅಂತಂದ್ರೆ 2 days ಆಗ್ಬೋದು. ಇಲ್ಲ 5 ಮೆಂಬರ್ಸ್ ಇಟ್ಟಿವಿ ಅವಾಗ ಇನ್ನೂ ಕಡಿಮೆ ಆಗ್ಬೋದು, ನೋಡಿ 3 days ಆಗ್ಬೋದು. ಆ ರೀತಿ ಇಲ್ಲಿ ನೋಡಿ ಏನಾಗುತ್ತೆ, ವರ್ಕರ್ಸ್ ಡಿಕ್ರೀಸ್ ಆದಂಗೆಲ್ಲ ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಇದು ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಕರಿಬಹುದು. ಸೊ ಏನಂತ ಹೇಳ್ಬೋದು, ದಿಸ್ ಈಸ್ ಇನ್ವರ್ಸ್ ಪ್ರಪೋರ್ಷನ್. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ದ ಟೈಮ್ ಟೇಕನ್ ಫಾರ್ ಎ ಜರ್ನಿ ಅಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಎ ಯೂನಿಫಾರ್ಮ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನಿದೆ, ಒಂದು ಟೈಮ್ ಇದೆ, ಇನ್ನೊಂದು ಡಿಸ್ಟೆನ್ಸ್. ನೋಡಿ, ಟೈಮ್ ಈಗ ಫಾರ್ ಎಕ್ಸಾಂಪಲ್ 1 hourಗೆ 50 ಕಿಲೋಮೀಟರ್ಸ್ ಹೋಗ್ತಾ ಇದೀವಿ ನಾವು ಕಾರಲ್ಲಿ. ಓಕೆ, 50 ಕಿಲೋಮೀಟರ್ಸ್ ಓಡಿಸ್ತಾ ಇದೀವಿ. ಈಗ 2 hours ಏನು ನೋಡಿ, ಯೂನಿಫಾರ್ಮ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಯೂನಿಫಾರ್ಮ್ ಸ್ಪೀಡ್ ಸೇಮ್ ಅಷ್ಟೇ ಸ್ಪೀಡ್ ಮೇಂಟೈನ್ ಮಾಡಿದೀವಿ. 2 hours ಅಲ್ಲಿ ಎಷ್ಟು ಹೋಗ್ಬೋದು, ನಾವು 100 ಕಿಲೋಮೀಟರ್ಸ್ ಹೋಗ್ಬೋದಲ್ವಾ, ಸೇಮ್ ಅದೇ ಸ್ಪೀಡ್ ಅಲ್ಲಿ ಇಟ್ಕೊಂಡು ಹೋದ್ರೆ. ಅದೇ ರೀತಿ 3 hours ಅಲ್ಲಿ ಎಷ್ಟು ಹೋಗ್ಬೋದು, ಇನ್ನು 150 ಕಿಲೋಮೀಟರ್ಸ್ ಹೋಗ್ಬೋದು ಅಲ್ವಾ. ಇದು ನೋಡಿ, ಟೈಮ್ ಇನ್ಕ್ರೀಸ್ ಆದಂಗೆಲ್ಲ ಡಿಸ್ಟೆನ್ಸ್ ಕೂಡ ಇನ್ಕ್ರೀಸೇ ಆಗ್ತಾ ಇದೆ. ಸೊ ಇದನ್ನೇನ್ ಅನ್ಬೋದು ನಾವು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಓಕೆ, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಬರೀಬಹುದು. ಅವ್ರೇನ್ ಕೇಳಿದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ ಇನ್ವರ್ಸ್ ಪ್ರಪೋರ್ಷನಲ್ ಅಂತ ಕೇಳಿದಾರಲ್ವಾ. ನೋ, ದಿಸ್ ಇಸ್ ನಾಟ್ ಇನ್ ಇನ್ವರ್ಸ್ ಪ್ರಪೋರ್ಷನ್, ದಿಸ್ ಇಸ್ ಡೈರೆಕ್ಟ್ ಪ್ರಪೋರ್ಷನಲ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಕಲ್ಟಿವೇಟೆಡ್ ಲ್ಯಾಂಡ್ ಅಂಡ್ ದ ಕ್ರಾಪ್ ಹಾರ್ವೆಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ 1 acre ಲ್ಯಾಂಡ್ ಇದೆ ಅಂತ ಇಟ್ಕೊಳ್ಳಿ. 1 acre ಲ್ಯಾಂಡ್ಗೆ ನಾವು 1 ton ಕ್ರಾಪ್ ತಗೊಂತಿರ್ಬೋದು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಈಗ ಅದೇ 2 acre ಇದ್ರೆ, 2 acre ಲ್ಯಾಂಡ್ ಇದ್ರೆ ಎಷ್ಟು ತಗೊಂತೀವಿ ನಾವು, 2 ton ತಗೊಂತೀವಲ್ವಾ, 2 ton ಕ್ರಾಪ್ಸ್ ತಗೊಂತೀವಿ. ಅದೇ 3 acre ಇದ್ರೆ ಇಲ್ಲಿ 3 ton ತಗೊಂತೀವಿ. ನೋಡಿ, ಇಲ್ಲಿ ಏನಾಗ್ತಾ ಇದೆ ನೋಡಿ, ಲ್ಯಾಂಡ್ ಇನ್ಕ್ರೀಸ್ ಆದಂಗೆಲ್ಲ ಕ್ರಾಪ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ ಇದನ್ನ ನಾವೇನ್ ಹೇಳ್ಬೋದು, ದಿಸ್ ಈಸ್ ಇನ್ ಡೈರೆಕ್ಟ್ ಪ್ರಪೋರ್ಷನಲ್ ಅಲ್ವಾ. ಡೈರೆಕ್ಟ್ ಪ್ರಪೋರ್ಷನಲ್ ಇದೆ, ಯಾಕಂದ್ರೆ ಎಕ್ಸ್ ಇನ್ಕ್ರೀಸ್ ಆಗ್ತಿದ್ರೆ ವೈ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ದ ಟೈಮ್ ಟೇಕನ್ ಫಾರ್ ಎ ಫಿಕ್ಸ್ಡ್ ಜರ್ನಿ ಅಂಡ್ ದ ಸ್ಪೀಡ್ ಆಫ್ ದ ವೆಹಿಕಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದು ಒಂದು 100 ಕಿಲೋಮೀಟರ್ಸ್ ಇದೆ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ಪೀಡ್ ಒಂದಿದೆ, ಒಂದು ಟೈಮ್ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ, ಈಗ
1 hour ಅಲ್ಲಿ 100 ಕಿಲೋಮೀಟರ್ಸ್ ಹೋಗ್ತಾ ಇದೀವಿ. 100 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇದೀವಿ ನಾವು. ಓಕೆ, ಸೊ ನಾವು 1 hour ಅಲ್ಲಿ ನಾವು ಟಚ್ ಆಗ್ಬಿಡ್ತೀವಿ 100 ಕಿಲೋಮೀಟರ್ಸ್. ಅದೇ ನಾವು ಸ್ಪೀಡ್ ಕಡಿಮೆ ಮಾಡಿ 50 ಕಿಲೋಮೀಟರ್ ಸ್ಪೀಡ್ ಕಡಿಮೆ ಮಾಡಿದ್ವಪ್ಪ, ಸೊ ನಾವು ಯಾವಾಗ ಟಚ್ ಆಗ್ತೀವಿ? 2 hours ಟಚ್ ಆಗ್ತೀವಲ್ವಾ. ಇನ್ನೂ ಸ್ಪೀಡ್ ಕಡಿಮೆ ಮಾಡಿದ್ವಿ, 25 ಕಿಲೋಮೀಟರ್ಸ್ ಮಾಡಿದ್ವಿ, ಸೊ ಇನ್ನು ಲೇಟ್ ಆಗುತ್ತೆ, ನಮ್ಗೆ ಡಿಲೇ ಆಗುತ್ತಲ್ವಾ ಟಚ್ ರೀಚ್ ಆಗಕ್ಕೆ, 100 ಕಿಲೋಮೀಟರ್ಸ್ ರೀಚ್ ಆಗಕ್ಕೆ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಸ್ಪೀಡ್ ರೆಡ್ಯೂಸ್ ಮಾಡ್ದಂಗೆಲ್ಲ ಡಿಕ್ರೀಸ್ ಆದಂಗೆಲ್ಲ ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದನ್ನೇನಂತ ಹೇಳ್ಬೋದು? ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ, ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅರ್ಥ ಆಯ್ತಲ್ವಾ? ಒಂದು ಡಿಕ್ರೀಸ್ ಆದ್ರೆ ಒಂದು ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ನಾವು ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ನೋಡಿ, 5th ಒನ್ ಏನ್ ಕೊಟ್ಟಿದ್ದಾರೆ? ದ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಅಂಡ್ ದ ಏರಿಯಾ ಆಫ್ ದ ಲ್ಯಾಂಡ್ ಪರ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಓಕೆ, ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಏರಿಯಾ ಇದೆ ಒಂದು, ಅಂದ್ರೆ ಏರಿಯಾ ಆಫ್ ದ ಲ್ಯಾಂಡ್. ಓಕೆ, ಏರಿಯಾ ಆಫ್ ದ ಲ್ಯಾಂಡ್, ಇನ್ನು ಪರ್ಸನ್ಸ್ ಅಂದ್ರೆ ಪಾಪ್ಯುಲೇಷನ್. ಓಕೆ, ಫಾರ್ ಎಕ್ಸಾಂಪಲ್ 100 ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಪರ್ಸನ್ಸ್ ಎಷ್ಟಿದ್ದಾರೆ? 10 ಪರ್ಸನ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಈಚ್ ಪರ್ಸನ್ಗೆ ಎಷ್ಟು ಬರುತ್ತೆ? 100 ಡಿವೈಡೆಡ್ ಬೈ 10 ಮಾಡಿದ್ರೆ ನೋಡಿ 10 ಸ್ಕ್ವೇರ್ ಕಿಲೋಮೀಟರ್ ಬಂತು ಪರ್ ಹೆಡ್ ಬಂತು ಅಲ್ವಾ. ಅದೇ ಪರ್ಸನ್ಸ್ ಜಾಸ್ತಿ ಆದ್ರು, 20% ಆದ್ರು, ಸೊ ಅವಾಗ ಏನಾಗತ್ತೆ? ಅದೇ 100 ಏರಿಯಾ ಲ್ಯಾಂಡ್ ಅಂತ ಅಷ್ಟೇ ಇರುತ್ತಲ್ಲ, ಲ್ಯಾಂಡ್ ಆಗಲ್ಲ. ಸೊ 100 ಮೇಲೆ 20 ಡಿವೈಡ್ ಮಾಡ್ಬೇಕು. ಸೊ ಕ್ಯಾನ್ಸಲ್ ಮಾಡಿದಾಗ ಏನ್ ಬರುತ್ತೆ ನೋಡಿ, 5 ಅಂದ್ರೆ 5 ಸ್ಕ್ವೇರ್ ಕಿಲೋಮೀಟರ್ ಪರ್ ಹೆಡ್ ಬರುತ್ತೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ಪರ್ಸನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಲ್ಯಾಂಡ್ ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ. 10% ಇದ್ರೆ 100 ಸ್ಕ್ವೇರ್ಸ್ 10 ಸ್ಕ್ವೇರ್ ಕಿಲೋಮೀಟರ್ ಸಿಗ್ತಾ ಇತ್ತು. 20% ಇದ್ರೆ 5 ಸ್ಕ್ವೇರ್ ಕಿಲೋಮೀಟರ್ ಪರ್ ಹೆಡ್ ಸಿಗ್ತಾ ಇದೆ. ಅಂದ್ರೆ ಇನ್ನು ಪರ್ಸೆಂಟ್ ಜಾಸ್ತಿ ಆದಂಗೆಲ್ಲ ಇನ್ನು ಕಡಿಮೆ ಆಗ್ಕೊಂತ ಹೋಗುತ್ತೆ. ಅಂದ್ರೆ ಇಲ್ಲೇನಿದೆ, ಇದನ್ನೇನ್ ಅನ್ಬೋದು ನಾವು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿಬಹುದು. ಓಕೆ, ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಈಗ ನೆಕ್ಸ್ಟ್ ಒನ್